ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಇರಾನ್ ಯುದ್ಧದ ನಡುವೆ ಅಮೆರಿಕ ಮತ್ತು ಬ್ರಿಟನ್ ನಡುವಿನ ರಾಜಕೀಯ ಉದ್ವಿಗ್ನತೆ ಹೆಚ್ಚಾಗಿದೆ. ಈ ಬಾರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ ಅವರನ್ನ ಸಾರ್ವಜನಿಕವಾಗಿ ಟೀಕಿಸಿರುವುದು ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ನಡೆಸ್ತಾ ಇರುವ ಸೈನಿಕ ಕಾರ್ಯಾಚರಣೆ ಈಗ ತೀವ್ರ ಹಂತ ತಲುಪಿದೆ. ಈ ಯುದ್ಧದ ಮಧ್ಯೆ ಬ್ರಿಟನ್ ಸರ್ಕಾರ ಮಧ್ಯಪ್ರಾಚ್ಯಕ್ಕೆ ತಮ್ಮ ಯುದ್ಧ ನೌಕೆಯನ್ನ ಕಳುಹಿಸುವ ಬಗ್ಗೆ ಯೋಚನೆ ಮಾಡ್ತಿದೆ ಎಂಬ ಸುದ್ದಿ ಹೊರಬಿದ್ದಿತ್ತು. ಬ್ರಿಟನ್ ತನ್ನ ಅತ್ಯಾಧುನಿಕ ಯುದ್ಧ ನೌಕೆಗಳಲ್ಲಿ ಒಂದಾದ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಮಧ್ಯಪ್ರಾಚ್ಯಕ್ಕೆ ಕಳುಹಿಸುವ ಸಾಧ್ಯತೆ ಇದೆ ಎಂದು ರಕ್ಷಣಾ ಇಲಾಖೆ ಸೂಚಿಸಿತ್ತು. ಆದರೆ ಇದೇ ವಿಷಯದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಟ್ರಂಪ್, ಬ್ರಿಟನ್ ಈಗ ಮಧ್ಯಪ್ರಾಚ್ಯಕ್ಕೆ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಕಳುಹಿಸುವ ಬಗ್ಗೆ ಯೋಚಿಸ್ತಾ ಇದೆ, ಆದರೆ ಈಗ ಅವುಗಳ ಅಗತ್ಯವೇ ಇಲ್ಲ ಎಂದು ಹೇಳಿದ್ದಾರೆ. ಅವರು ಇನ್ನೂ ಹೇಳಿದ್ದು, ಯುದ್ಧವನ್ನು ನಾವು ಈಗಾಗಲೇ ಗೆದ್ದಿದ್ದೇವೆ, ಯುದ್ಧ ಮುಗಿದ ನಂತರ ಸಹಾಯ ನಮಗೆ ಬೇಕಾಗಿಲ್ಲ ಎಂದು ಬ್ರಿಟನ್ ಪ್ರಧಾನಿಗೆ ವ್ಯಂಗ್ಯವಾಗಿ ಸಂದೇಶ ನೀಡಿದ್ದಾರೆ. ಟ್ರಂಪ್ ಹೇಳಿಕೆ ಬ್ರಿಟನ್ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಏಕೆಂದರೆ ಆರಂಭದಲ್ಲಿ ಬ್ರಿಟನ್ ಸರ್ಕಾರ ಅಮೆರಿಕಾಗೆ ತನ್ನ ಸೈನಿಕ ನೆಲೆಗಳನ್ನ ಬಳಸಲು ಅನುಮತಿ ನೀಡಲು ಹಿಂಜರಿದಿತ್ತು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮೊದಲಿಗೆ ಅಮೆರಿಕ ದಾಳಿಗೆ ನೇರವಾಗಿ ಬೆಂಬಲ ನೀಡಲು ನಿರಾಕರಿಸಿದ್ರು. ಯಾವುದೇ ಸೈನಿಕ ಕ್ರಮ ಕಾನೂನುಬದ್ಧವಾಗಿರಬೇಕು ಮತ್ತು ಸರಿಯಾದ ಯೋಜನೆ ಇರಬೇಕು ಎಂಬ ಕಾರಣವನ್ನ ಅವರು ನೀಡಿದ್ರು. ಆದರೆ ನಂತರ ಪರಿಸ್ಥಿತಿ ಬದಲಾಗ್ತಾ ಇದ್ದಂತೆ ಬ್ರಿಟನ್ ಸರ್ಕಾರ ಅಮೆರಿಕ ಸೇನೆಗೆ ಕೆಲವು ನೆಲೆಗಳನ್ನ ಬಳಸಲು ಅನುಮತಿ ನೀಡಿತು. ವಿಶೇಷವಾಗಿ ಇರಾನ್ ಕ್ಷಿಪಣಿ ಸಂಗ್ರಹ ಕೇಂದ್ರಗಳ ಮೇಲೆ ರಕ್ಷಣಾತ್ಮಕ ದಾಳಿಗಳು ನಡೆಸಲು ಅವಕಾಶ ನೀಡಲಾಗಿತ್ತು. ಇದಾದ ಬಳಿಕ ಬ್ರಿಟನ್ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಮಧ್ಯಪ್ರಾಚ್ಯಕ್ಕೆ ಕಳುಹಿಸುವ ಬಗ್ಗೆ ಯೋಚಿಸ್ತಾ ಇದೆ ಎಂಬ ವರದಿಗಳು ಹೊರಬಂದವು. ಆದರೆ ಟ್ರಂಪ್ ಹೇಳಿಕೆಯ ಪ್ರಕಾರ ಈಗ ಆ ಸಹಾಯ ಅಗತ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ. ಟ್ರಂಪ್ ಇನ್ನೂ ಒಂದು ಹೇಳಿಕೆಯಲ್ಲಿ, ಒಮ್ಮೆ ನಮ್ಮ ಅತ್ಯಂತ ದೊಡ್ಡ ಮಿತ್ರ ರಾಷ್ಟ್ರವಾಗಿದ್ದ ಬ್ರಿಟನ್ ಈಗ ಯುದ್ಧಕ್ಕೆ ತಡವಾಗಿ ಬರ್ತಾ ಇದೆ, ನಾವು ಇದನ್ನ ನೆನಪಿನಲ್ಲಿಟ್ಕೊಳ್ತೀವಿ ಎಂದು ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಈ ಹೇಳಿಕೆ ಅಮೆರಿಕ ಮತ್ತು ಬ್ರಿಟನ್ ನಡುವಿನ ಸ್ಪೆಷಲ್ ರಿಲೇಶನ್ಶಿಪ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಬ್ರಿಟನ್ ಸರ್ಕಾರ ಈ ವಿಚಾರದಲ್ಲಿ ಸಮತೋಲನದ ನಿಲುವು ತೆಗೆದುಕೊಳ್ಳಲು ಪ್ರಯತ್ನಿಸ್ತಾ ಇದೆ. ಪ್ರಧಾನಿ ಸ್ಟಾರ್ಮರ್ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸುವ ಬಗ್ಗೆ ಇನ್ನೂ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ತಿಳಿದು ಬಂದಿದೆ. ಇದೀಗ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವ ದಾಳಿಗಳು ಮುಂದುವರೆದಿದ್ದು, ಹಲವು ರಾಷ್ಟ್ರಗಳು ಈ ಸಂಘರ್ಷದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ತಿವೆ. ಒಟ್ಟಾರೆ ಈ ಯುದ್ಧ ಕೇವಲ ಸೈನಿಕ ಸಂಘರ್ಷವಷ್ಟೇ ಅಲ್ಲ, ಜಾಗತಿಕ ರಾಜಕೀಯ ಸಂಬಂಧಗಳ ಮೇಲೂ ಪರಿಣಾಮ ಬೀರ್ತಾ ಇದೆ. ಅಮೆರಿಕ ಬ್ರಿಟನ್ ಸಂಬಂಧಗಳಲ್ಲೂ ಈ ವಿವಾದ ಹೊಸ ಪ್ರಶ್ನೆಗಳನ್ನ ಹುಟ್ಟಿಸಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಈ ಯುದ್ಧ ಯಾವ ದಿಕ್ಕಿಗೆ ತಿರುಗುತ್ತೆ? ಬ್ರಿಟನ್ ನಿಜವಾಗಿಯೂ ಯುದ್ಧದಲ್ಲಿ ಸೇರುತ್ತದೆಯೇ ಅಥವಾ ಅಮೆರಿಕ ಒಂಟಿಯಾಗಿ ಮುಂದುವರಿಯುತ್ತದೆಯೇ ಎಂಬ ಪ್ರಶ್ನೆಗಳು ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.